ತಿಮ್ಮ ಮದುವೆಯಾಗಿ 6 ತಿಂಗಳಾಗೈತ್ರಿ. ಹೆಂಡ್ತಿನ ಕರ್ಕೊಂಡು ಸಿನಿಮಾಕ್ಕೆ ಹೋದವ. ಭಾಳ ದಿವಸ ಆತು ಹೋಗಿಲ್ಲ ಅಂತ ತಿಳ್ಕೊಂಡು ಸಿನಿಮಾಕ್ಕೆ ಹೋದ್ರಿ. ಸಿನಿಮಾ ಭಾಳ ಸಾಮಾಜಿಕ ಕೌಟುಂಬಿಕವಾಗಿರುವಂಥ ಸಿನಿಮಾ ಅದು. ಭಾಳ ಪ್ರಚಾರ ಆಗಿತ್ತು. ಆ ಸಿನಿಮಾ ನೋಡಿ ಹೊರಗೆ ಬರೋ ಕಾಲಕ್ಕೆ ಅಳಲಾರದವ್ರ ಒಬ್ರು ಉಳಿದಿದ್ದಿಲ್ಲ. ಅಂಥ ಸಿನಿಮಾ ರೀ ಅದು. ನೋಡಬೇಕಂತ ತಿಳ್ಕೊಂಡ ಆಸೆಯಿಂದ ಹೆಂಡತಿನ ಕರ್ಕೊಂಡ ಇವನು ಹೋಗಿ ಕುಳಿತ ಸಿನಿಮಾ ನೋಡ್ಲಿಕ್ಕೆ ನೋಡಿದ್ರು ಸಿನಿಮಾ ನೋಡಾಕ ಒಳಗ್ ಕುಂತವ್ರ ಕಣ್ಣೊಳಗ ನೀರು ತುಂಬಿ ಅದ್ರೊಳಗ ಅಳಲಾರದವ್ರ ಯಾರು ಇದ್ದಿದ್ದಿಲ್ಲ. ಅಂತ ಸಿನಿಮಾ ಅದೇಂದಿತ್ತು ನೋಡ್ರಿ. ಬಹುಶಃ ನೀವೆಲ್ಲ ನೋಡಿದ್ರು ಗೊತ್ತಿರ್ಬೇಕು. ಆ ಕರ್ಪೂರ ಗೊಂಬೆ ಅಂತ ತಿಳ್ಕೊಂಡು ಈ ಒಡ ಹುಟ್ಟಿದವರು ಈ ಸಿನಿಮಾ ನೋಡ್ಲಿಕ್ಕೆ ಹೋದವ್ರ ಕಣ್ಣೊಳಗ ನೀರ ಅಳಲಾರದವ್ರು, ದುಃಖಿಸ್ಲಾರ್ದವ್ರು. ತಿಮ್ಮ ಹೆಂಡತಿ ಕರ್ಕೊಂಡು ಹೋದ, ಮಗ್ಗಲ್ದಾಗ ಕುತ್ಕೊಂಡು ತಿಮ್ಮ ಒಂದ ಸಾವನ ಅಳಾಕತ್ತಿದ್ರಿ. ಏನ್ ತಲೆಯಲ್ಲಿ ಅಳವಾಳಾಕಿ. ಎಲ್ಲಾರು ತಿಮ್ಮನ ಹೆಂಡತಿನ ನೋಡಾಕತ್ತಿದ್ರು. ಎಲ್ಲಾರ ಕಣ್ಣಾಗ ನೀರ್ದಾವ. ಎಲ್ಲಾರು ಅಳುದೇ. ಏನ ಆ ಸನ್ನಿವೇಶ ಬಂದ ಕೂಡಲೇ ಹಿಂಗ ಧಾರಾಕಾರವಾಗಿ ಅಳ್ಲಿಕ್ಕೆ 3 ತಾಸು ಮುಗಿಸಿ ಹೊರಗೆ ಬಂದ್ರು. ಎಲ್ಲಾರು ಅನ್ಲಿಕ್ಕತ್ತಿದ್ರು. ಕಣ್ಣು ಒರೆಸ್ಬೋದು. ಈ ತಿಮ್ಮನ ಹೆಂಡತಿನ ನೋಡಿ ಅಂದ್ರು, ಈ ಸಿನಿಮಾ ನೋಡಿ ಅಳ್ಳಾರದವ್ರು ಯಾರು ಇದ್ರಿ? ತಿಮ್ಮನ ಹೆಂಡತಿ ಒಬ್ಬಕ್ಕೆ ನೋಡುವ ಅಂದ್ರ. ಆವಾಗ ತಿಮ್ಮನ ಕೇಳಿದ್ರು, ಅಲ್ರಿ ನೀವು ಒಳ್ಳೆ ಅಳ್ಲಿಕ್ಕ ಹತ್ತೀರಿ, ಅಳ್ಕೋತ ಬಂದಿರಿ, ನಿಮ್ ಹೆಂಡತಿ ಏನ್ರಿ ಕಣ್ಣಾಗ ನೀರಿಲ್ಲ? ಆಕಿದ ಕಳ್ಳ ಬಿರ್ಸೈತಿ ಹೇಳ್ರಿ ಒಂದಿಟ್ಟು ಅಂದ. ಆಕಿದೊಂದ್ ಸ್ವಲ್ಪ ಕಳ್ಳ ಬಿರ್ಸೈತಿ ಹೇಳ್ರಿ ಅಂದ. ಆಕಿನ ಕೇಳಿದ್ರು ಬಂದ, ಅಲ್ರಿ ಎಲ್ಲರೂ ಅಳ್ಕೋತ ಬಂದೀವಿ, ನೀವು ಅಳ್ಳಿಲ್ಲಲ್ಲ ಯಾಕ? ಏನಿಲ್ಲ, ನನಗೂ ಅಳು ಬಂದಿತ್ತು, ನಾನು ಅಳ್ಬೇಕತ್ ತಿಳ್ಕೊಂಡು ಅಂದನ ಒಳಗ ಹಿಡ್ಕೊಂಡು ಸುಮ್ ಕೂತ್ನಿ. ಯಾಕೆ ಕೂತ್ನಿ ಅಂದ್ರ ನಾ ಮಾಡ್ಕೊಂಡು ಬಂದಿರುವಂತ ಮೈಕಪ್ ಹಾಳಾಕತ್ತ ಅಳ್ಳಿಲ್ಲ ಅಂದ. ಕಲುಷಿ ಕರುಣಾ ವಿರಹಿತ ಕಪಟಿದೇ ಚಂಚಲ ಚಿತ್ತ ದಾಕ್ಷಿಣ್ಯಹೀನ ಮಾನಸ ಬಹು ಕುಟಿಲ ಚರಿತ್ರಂ ಕುಹಕಿ ಕುತ್ಸಿತ ಕುಜನ ಸಂಸರ್ಗೀ ದುರ್ಮಾರ್ಗಯುಕ್ತಂ ಬಲು ಗರ್ವಿಯೇರಿ ಕೆಳಗನ ಮಠದಲ್ಲಿ ಸಲೆ ಅಲಗ ಅರಗ ಗೋವಿನಾಕಾರಮಂ ತಳೆದ ಪೆರ್ಬುಲಿಯಂತೆ ನೆಲೆಸಿರ್ಪ ಲಿಂಗನ್ನೊಡೆಯನೆಂಬವಂ ಕುಬುದ್ಧಿಯನಂ. ಸಿದ್ಧಲಿಂಗೇಶ್ವರರು ಹೇರೂರಿನಲ್ಲಿ ಉಳ್ಕೊಂಡಿದ್ರು. ಹೇರೂರಿನಲ್ಲಿ ಇರುವಂತಹ ಸಂದರ್ಭದೊಳಗ ದಾಸೋಹ ನಡೀತಿತ್ತು, ಶಿವಾನುಭವ ನಡೀತಿತ್ತು. ಯಾರು ಏನೇ ಅಪೇಕ್ಷೆ ಇಟ್ಟುಕೊಂಡ ಸಿದ್ಧಲಿಂಗನ ದರ್ಶನಕ್ಕೆ ಬರ್ತಿದ್ರು, ಅವರೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡಿ ಕಳಿಸ್ತಾ ಇದ್ರು ಸಿದ್ಧಲಿಂಗೇಶ್ವರ. ಹೀಗೆ ಇರಲಿ, ಒಂದು ದಿನ ಆ ಊರಿನಲ್ಲಿ ಒಬ್ಬ ಕಪಟಿ, ಪಾಪಿ, ಕುಹಕಿ, ಗೋಮುಖ ವ್ಯಾಘ್ರ ಸೊಕ್ಕಿನಿಂದ, ಆತನ ಹೆಸರು ಲಿಂಗನ್ನೊಡೆಯ ಅಂತ ತಿಳ್ಕೊಂಡು, ಈತ ಏನು ಮಾಡಿದ ಅಂತಂದ್ರೆ ಕುಯುಕ್ತಿಯಿಂದ ತೆಂಗಿನ ಎಳೆಗಾಯಿಯನ್ನ ಕೆಸರಿನಲ್ಲಿ ಹೂಳಿ ಬಾಳಿ ಹಣ್ಣನ್ನು ಮುಚ್ಚಿ ಮರುದಿನ ತೆಗೆದು ತಂದು ಗುರುವೇ ಸೇವಿಸಬೇಕು ಅಂತ ಕೊಟ್ಟ. ಬಾಳಿ ಹಣ್ಣನ್ನ ಮುಚ್ಚಿ ಎಳನೀರನ್ನ ಕೆಸರಾಗಿ ಮುಚ್ಚಿ ಅವೆರಡೂ ಮಿಕ್ಸ್ ಮಾಡಿ ಅಲ್ಲಿ ಒಂದು ರೀತಿ ವಿಷ ಬರ್ತದೆ.
ಅವತರನ್ನ ಏನು ಮಾಡಿದ ಅಂತಂದ್ರೆ ಸಿದ್ಧಲಿಂಗೇಶ್ವರರಿಗೆ. ಯಾಕಂದ್ರೆ ಎಲ್ಲರನ್ನು ಪರೀಕ್ಷೆ ಮಾಡೋರು ಬಹಳ ಮಂದಿ ಅದಾರಿ. ಯೋಗಿಗಳನ್ನು ಕೂಡ ಪರೀಕ್ಷೆ ಮಾಡುದು ಸಿದ್ಧಲಿಂಗ ಅಂತಾನ. ಯಾರು ಸಾಧಕರದಾರ, ಯಾರು ಸಾಲಿಗೆ ಹೊಂಟಾರ ಅಂತವ್ರಿಗೆ ಪರೀಕ್ಷೆಗಳಿರ್ತಾವ. ಹಂಗೆ ಇದು ಒಂದು ಭಗವಂತನ ಪರೀಕ್ಷೆ ಅಂತ ತಿಳಿದ ಸಿದ್ಧಲಿಂಗ ಅಂತಾನ. ಯತಿಗೆ ಸೇವಿಸು ಅಂತ ಅಂದ ಕೂಡಲೇನ ಸಿದ್ಧಲಿಂಗೇಶ್ವರರು ಒಂದೂ ಮಾತನಾಡಲಾರ್ದನ ಆ ಎಲ್ಲವನ್ನ ಸೇವನೆ ಮಾಡಿದ್ರು. ಅಷ್ಟೇ ಅಲ್ದನ ಸುಮ್ಮ ಬಿಡ್ಲಾರ್ದನ ಏನು ಮಾಡಿದ ಅಂತಂದ್ರ ಮತ್ತ ಆ ಅನ್ನದೊಳಗ ನೆಲ್ಲಿಕಾಯಿ ರಸ ಹಿಂಡಿ ತಂದು ಆ ಬಾಳೆಹಣ್ಣ ಸೇವಿಸುವಂತ ತಿಳ್ಕೊಂಡು 400 ಬಾಳೆಹಣ್ಣು ಕೊಟ್ಟ. ಒಂದಲ್ಲ ಎರಡಲ್ರಿ, 400 ಬಾಳೆಹಣ್ಣನ್ನು ಕೊಟ್ಟ. 800 ಎಳಿಗಾಯನ್ನು ತಂದು ಕೊಟ್ಟ. ಸಿದ್ಧಲಿಂಗೇಶ್ವರಿಗೆ ಸೇವಿಸ್ರಿ ಅಂದ ಕೂಡಲೇನ ಮೊದಲೇ ಯೋಗಿಗಳವರು, ನಿಜಗುಣ ಶಿವಯೋಗಿಗಳು ಹೊರಟಿದ್ರು. ಹೋಗುವಂತಹ ಸಂದರ್ಭದೊಳಗ ಮುಪ್ಪಿನ ಷಡಕ್ಷರಿಗಳು ಇವ್ರು ನಿಜಗುಣ ಶಿವಯೋಗಿಗಳು ಹೊರಟಿದ್ರು. ಹೋಗುವ ಸಂದರ್ಭದೊಳಗ ಹಸಿವೆ ಆಯ್ತು. ಹಸಿವೆ ಆದ ಕೂಡಲೇ ಎಳನೀರು ಅಂತ ತಿಳ್ಕೊಂಡ ಕೇಳಿದ ಕೂಡಲೇ ಅಲ್ವಾ ಬಂದ, ಅಪ್ಪ ಇಲ್ಲಿ ಏನದಾವಲ್ಲ ಇವನ್ ಎಲ್ಲಾನು ತಗೊಂಡೋಗ್ಬಿಡು ಅಂತ. ಆತನ ನೋಡ್ಬೇಕು ಅಂತ ತಿಳ್ಕೊಂಡು ತಗೊಂಡು ಬಿಡು ಅಂದ ಕೂಡಲೇ ಯಾವಾಗ ನಿಜಗುಂಡ್ರು ಆ ದೃಷ್ಟಿ ಹಿಂಗ ಬೀರಿ ನೋಡ್ತಾರ, ಆಯ್ತಪ್ಪ ಎಲ್ಲಾನು ಸ್ವೀಕಾರ ಮಾಡೀನಿ ಅಂದ್ರ. ಮುಂದ ಅವತರನ್ನ ಒಡೆದು ನೋಡ್ತಾರ. ನೋಡಿದ್ರಾಗ ಅದ್ರೊಳಗೆ ಕೊಬ್ಬರಿನೂ ಇಲ್ಲ, ನೀರು ಇಲ್ಲ. ನಿಜಗುಣ ಶಿವಯೋಗಿನೂ ಇಂಥ ಆಟ ಮಾಡ್ಕೋಂತ ಹೊಕ್ಕಿದ್ದ. ಅದ್ರ ಬಹಳ ದೊಡ್ಡ ಜ್ಞಾನಿ ಆದ. ಹೀಗೆ ಸಿದ್ಧಲಿಂಗೇಶ್ವರರು 400 ಬಾಳೆಹಣ್ಣ 800 ಎಳನೀರನ್ನ ತಪಸ್ವಿಗಳಿಗೆ ಕೊಡಲು ಎಲ್ಲವನ್ನು ಸ್ವೀಕಾರ ಮಾಡಿದರು. ಅವಾಗ ಅನ್ಲಿಕ್ಕತ್ತಿದ್ರು ಮಗ್ಲಿರುವಂತಹ ಸಿದ್ದೇಶ್ವರ ಬೋಳಬಸವಾರ್ಯ ಅಂತಾರ. ಕಲ್ಯಾಣದೊಳಗ ಪ್ರಭುದೇವರು 1,96,000 ಜಂಗಮರಿಗೆ ಮಾಡಿರೋ ಪ್ರಸಾದ ಪ್ರಭುದೇವ ಒಬ್ಬನೇ ಸ್ವೀಕಾರ ಮಾಡಿದ್ದ. ಬಸವಣ್ಣನ ಪರೀಕ್ಷೆ ಕಾಲ ಅದ ಹೇಳಿಲ್ಲ ನಿಮಗೆ. ಯಾರು ಸಾಧಕರು ಇರ್ತಾರಲ್ಲ ಅವರಿಗೆ ಪರೀಕ್ಷೆ ಇರ್ತದೆ. ಪರೀಕ್ಷೆ ಬಸವಣ್ಣನಿಗೂ ಕೂಡ ಒಂದು ಅಹಂಕಾರ ಬಂದಿತ್ತು. ಏನು ಅಂತಂದ್ರ ನಾನು ಭಕ್ತ, ನಾವೊಬ್ಬನೇ ಭಕ್ತ, ಅವನ ಭಕ್ತ. ಅಹಂಕಾರ ಬಂದಾಗ ಉಳ್ದವ್ರೆಲ್ಲ ಅನ್ಲಿಕ್ಕತ್ತಿದ್ರು ಬಸವಣ್ಣ ಮತ್ ನಾವೆಲ್ಲ ಯಾರಪ್ಪ ಅಂದ್ರ ನಾನೊಬ್ಬನೇ ಭಕ್ತ ಅಂತಿದಿ, ಉಳ್ದವ್ರು ಯಾರು? ಉಳಿದವರೆಲ್ಲರೂ ಜಂಗಮಲಿಂಗ ಕಾಣ ಕೂಡಲ ಸಂಗಮ ದೇವ ಅನ್ನೋ. ನೀವೆಲ್ಲ ಭಗವಂತನ ಸ್ವರೂಪಿಗಳಪ್ಪ, ನೀವು ಜಂಗಮರು ಸಾಮಾನ್ಯರಲ್ಲ ಅಂತ ತಿಳ್ಕೊಂಡ. ಅದಕ್ಕಾಗಿ ನಾನೊಬ್ಬನೇ ಭಕ್ತ. 1,96,000 ಜಂಗಮರಿಗೆ ಪ್ರಸಾದ ಮಾಡಿಸ್ತೀನಿ ಅನ್ನುವಂತ ಅಹಂಕಾರದೊಳಗ ಬಸವಣ್ಣನವರು ಇದ್ದ ಕಾಲಕ್ಕೆ ಸ್ವನಲಾಪುರದ ಸಿದ್ದರಾಮೇಶ್ವರ ಪ್ರಭುದೇವರು ಇಬ್ರು ಕೂಡಿ ಬರ್ತಾರ. ಬರುವಂತಹ ಸಂದರ್ಭದೊಳಗೆ ಮಹಾಮಣಿಯೊಳಗೆ ಬರ್ತಾರ. ಬಸವಣ್ಣನವರು ಪೂಜೆಗೆ ಕುಂತಿದ್ರು. ಪೂಜೆಗೆ ಕುಂತ ಸಂದರ್ಭದೊಳಗ ಹಡಪದ ಅಪ್ಪನ್ನ ಅವರ ಅಂಗರಕ್ಷಕ ಅವಲ್ಲೇ ಅವ ಬಾಗಿಲು ಹೊರಗಡೆ ನಿಂತಿದ್ದ. ಹಡಪದ ಅಪ್ಪನ ಇವರಿಬ್ಬರನ್ನು ನೋಡಿ ದಡ ಒಳಗೆ ಹೋದವನ ಬಸವಣ್ಣವ್ರಿಗೆ ಅಂದ, ಅಪ್ಪ ಇಬ್ಬರು ಬರಾಕತ್ಯಾರ ಅಂದ. ಯಾರು ಅಂತ ಕೇಳ್ತಾರ. ಕೇಳಿದ್ರಾಗ ಒಬ್ರು ಕಾಣವ್ರು, ಇನ್ನೊಬ್ರು ಕಾಣ್ಲಾರ್ದವ್ರು ಅಂದ. ಒಬ್ರು ಕಾಣವ್ರು ಬರಾಕತ್ಯಾರ, ಇನ್ನೊಬ್ರು ಕಾಣ್ಲಾರ್ದವ್ರು ಬರಾಕತ್ಯಾರ. ಕಾಣ್ಲಾರ್ದವ್ರು ಅಂತಂದ್ರೆ ಪ್ರಭುದೇವರು, ಕಾಣವ್ರು ಅಂತಂದ್ರೆ ಸಿದ್ದರಾಮ. ಇಂಥವ್ರು ಇಬ್ರು ಬರಾಕತ್ಯಾರ ಅಂದ ಕೂಡ ಬಸವಣ್ಣ ಅಂತಾನ, ಒಂದು ಇಟ್ಟಂಗಿ ಒಗದ ಅಲ್ಲೇ ಕೂಡ್ರನ್ನು ಪೂಜೆ ಮುಗಿಸಿ ಬರ್ತೀನಿ ಅಂತ ಒಳಗೆ ಬರ್ತಾರ. ಬಸವಣ್ಣವ್ರ ಹೀಗೆ ಹೇಳ್ಯಾರಪ್ಪ ಅಂದ ಕೂಡಲೇನ ಅವಾಗ ಪ್ರಭುದೇವ್ರ ಅಂತಾರ, ಅಲ್ಲ
ನಾವು ಬಂದೀವಿ ಅಂತಂದ್ರ ಲಿಂಗ ಪೂಜೆ ಮಾಡ್ಕೋಂತ ಕೂತಾನ ಅಂತಂದ್ರ ಏನಿದ್ರ ಅರ್ಥ? ಲಿಂಗ ಪೂಜೆಯ ಮಾಡುವೇನೆಯ ಜಂಗಮ ಮನೆಗೆ ಬರಲಿ ಎಂದು. ಪೂಜೆ ಮಾಡೋದು ಎದಕ್ಕ? ಭಗವಂತ ಮನೆಗೆ ಬರ್ಲಿ ಅಂತ ಪೂಜೆ ಮಾಡ್ತೀವಿ ನಾವು. ಮತ್ತ ಮನೆಯಾಗ ಭಗವಂತನ ಬಂದಾಗ ಮತ್ ಕೈಯಾಗ ಲಿಂಗ ಹಿಡ್ಕೊಂಡ್ ಕೂತ್ರ ಏನಿದಕ್ಕೆ ಅರ್ಥ? ಅದಕ್ಕಾಗಿ ಇಲ್ಯಾಕೆ ನಿಲ್ಲುವುದಂತ ಹೊರಟು ಬಿಟ್ಟ. ಯಾವಾಗ ಪ್ರಭುದೇವರು ಹೊರಗೆ ಹೋದ ಕೂಡ ಬಸವಣ್ಣವರ ಪ್ರಾಣ ಹೋತಿಲ್ಲ. ಬಸವಣ್ಣ ಜಂಗಮ ಪ್ರಾಣಿ. ಹೀಗಾಗಿ ಬಸವಣ್ಣವರ ಪ್ರಾಣ ಹೋದ ಕೂಡಲೇನ ಹಡಪದ ಅಪ್ಪಣ್ಣವ್ರು ನೋಡ್ತಾರ, ಬಸವಣ್ಣವ್ರ ಪ್ರಾಣ ಹೋಗಿತ್ತು. ಓಡಿ 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 ಅದರ ಚನ್ನ ಬಸವಣ್ಣಗೆ ಹೇಳಿದ್ರು. ಚನ್ನ ಬಸವಣ್ಣವ್ರಿಗೆ ಹೇಳಿದ ಕೂಡಲೇ ಚನ್ನ ಬಸವಣ್ಣವ್ರು ಬಂದು ನೋಡ್ತಾರ. ನೋಡಿದ್ರಾಗ ಅಪ್ಪಣ್ಣನ ಕೇಳಿದ್ರು, ಇಲ್ಲಿ ಯಾರು ಬಂದಿದ್ರೇನು ಅಂದ್ರು. ಬಂದಿದ್ರು. ಇಂಥವ್ರು ಹೆಂಗ್ ಬಂದಿದ್ರು? ಎಲ್ಲಿ ಹೋದ್ರು? ಇಂಥ ಕಡೆ ಹೋಗ್ಯಾರ. ನಡಿ ಹಂಗಾರ ತೇಳಿ ಅಂದು ಓಡಿ ಓಡಿ ಓಡಾಡಿ ಹೋಗಿ ಆ ಮಹಾನುಭಾವರನ್ನ ಯಾವಾಗ ಕರ್ಕೊಂಡು ಒಳಗೆ ಬಂದ್ರು, ಬಸವಣ್ಣವರ ಪ್ರಾಣ ಬಂದ್ಬಿಡ್ತು. ಜಂಗಮ ಪ್ರಾಣಿ ಬಸವಣ್ಣ. ಯಾವಾಗ ಬಸವಣ್ಣನ ಪ್ರಾಣ ಬಂತು, ಅವಾಗ ಬಸವಣ್ಣವರು ಸಮಾಲೋಚನೆ ಮಾಡ್ತಾ 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 ಶಿವಾನುಭವವನ್ನು ಮಾಡ್ತಾ ಮಾಡ್ತಾ ಇರುವ ಸಂದರ್ಭದೊಳಗೆ 1,96,000 ಜಂಗಮರಿಗೆ ಪ್ರಸಾದವನ್ನು ಮಾಡಿಸ್ತೇನೆ ಅನ್ನುವಂತ ಸ್ವಲ್ಪ ಸೂಕ್ಷ್ಮಾತಿ ಸೂಕ್ಷ್ಮ ಅಹಂಕಾರ ಅಲ್ಲಿ ಇತ್ತು. ಹೀಗೆ ಮಾತಾಡ್ತಾ ಮಾತಾಡ್ತಾ ಇರುವಾಗ ಪ್ರಭುದೇವರನ್ನ ಪ್ರಸಾದಕ್ಕೆ ಕರೀರಿ ಅಂದಾಗ ಬಸವಣ್ಣವ್ರು ಅಂತಾರ, ನನಗೆ ಪ್ರಸಾದ ಮಾಡಿಸ್ತಿ? ಬಸವಣ್ಣವ್ರನ್ನ ಕೇಳಿದ್ರು ಪ್ರಭುದೇವರು. ಸರಿ ಮಾಡಿಸ್ತ. ಹೋಗಿ ಪ್ರಭುದೇವರನ್ನ ಪ್ರಸಾದಕ್ಕೆ ಕುಳಿಸಿದ್ರು. ಪ್ರಭುದೇವರು ಏನು ಪ್ರಸಾದಕ್ಕೆ ಕುಳಿತರು, ಪ್ರಸಾದಕ್ಕೆ ಕುಳಿತಾಗ ಪ್ರಸಾದ ತೆಗೆದುಕೊಳ್ಳಿಕ್ಕೆ ಅಪ್ಪಣೆ ಆಗಬೇಕಂದಾಗ ಪ್ರಸಾದವನ್ನು ಸ್ವೀಕಾರ ಮಾಡ್ಲಿಕ್ಕೆ 1,96,000 ಜಂಗಮರಿಗೆ ಮಾಡಿದ ಪ್ರಸಾದವನ್ನ ಎಲ್ಲವನ್ನೂ ಪ್ರಭುದೇವರನೇ ಹೋಗಿ ಗೋಡಾವಣದೊಳಗೆ ನೋಡ್ತಾರ, ಎಲ್ಲ ಖಾಲಿ. ಎಲ್ಲವನ್ನ ಪ್ರಸಾದ ಸ್ವೀಕಾರ ಮಾಡಿಬಿಟ್ಟಿದ್ರು ಪ್ರಭುದೇವರು. ಆವಾಗ ಹೋಗಿ ಬಸವಣ್ಣವ್ರಿಗೆ ಅಂದ್ರೆ, ಅಪ್ಪ ಬಸವಣ್ಣ, ಗೋಡಾವಣದೊಳಗೆ ಇರುವಂತದ್ದೆಲ್ಲ ಖಾಲಿಯಾಗಿ ಬಿಟ್ಟಿದ್ದ, ಏನು ಕೊಡುವುದು ಪ್ರಭುದೇವರಿಗೆ? ಏನು ಕೊಡುವುದು? ಸೂಕ್ಷ್ಮಾತಿ ಸೂಕ್ಷ್ಮ ದೃಷ್ಟಿಯಿಂದ ಚನ್ನ ಬಸವಣ್ಣ ಹೇಳ್ತಾನೆ, ಬಸವಣ್ಣ ಇದು ಸಾಮಾನ್ಯವಾಗಿರುವಂತದ್ದಲ್ಲಪ್ಪ. ಇನ್ನ ಎಲ್ಲಾ ಮುಗದ ದವಸ ಧಾನ್ಯ ಕೂಡ ಎಲ್ಲಾ ಮುಗದದ. ಇನ್ನು ಏನಾದ್ರೂ ಉಳಿದಿದ್ರ ಈ ಕಾಯಾರ್ಪಣ ಒಂದ ಅದ. ಅಲ್ಲಿಂದ ಬಂದವರೇ ಏನು ಮಾಡಿಬಿಟ್ರು ಪ್ರಭುದೇವರಿಗೆ, ಅಪ್ಪ ಎನ್ನ ವಾಮಕ್ಷೇಮ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ಎನ್ನ ಮಾನ ಅಪಮಾನ ಎಲ್ಲವೂ ನಿನ್ನದು ಅಂತ ತಿಳ್ಕೊಂಡ ಪ್ರಭುದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಅಪ್ಪ ನಿಂದು ಅಂತ ತಿಳ್ಕೊಂಡ ಅಂದಾಗನ ಪ್ರಭುದೇವರು ತಥಾಸ್ತು ಅಂತ. ಆವಾಗ ನಂದು ಹೊಟ್ಟೆ ತುಂಬ್ತುಪ ಅಂತ ತಿಳ್ಕೊಂಡಂತಾರ. ಹೋಗಿ 1,96,000 ಜಂಗಮನ್ನ ಪ್ರಸಾದಕ್ಕೆ ಕರೆಯಕ್ ಹೋಗ್ತಾರ. ಅವ್ರು ಅಂತಾರ, ನಮ್ದು ಹೊಟ್ಟೆ ತುಂಬೈತಿಪ್ಪ, ಪ್ರಸಾದ ಆಗೈತಿ ನಮ್ದು. ಯಾವಾಗ ಪ್ರಭುದೇವ ಉಂಡ ಅಲ್ಲಿ ಜಂಗಮರು ತೃಪ್ತಿಯಾಗಿ ಹೋಗಿಬಿಟ್ಟಿದ್ರು. ಜಂಗಮರು ತೃಪ್ತಿಯಾಗಿ ಹೋಗಿ, ಅದಕ್ಕೆ ಇಲ್ಲಿ ಮಂತ್ರದಾಗ ಹೇಳ್ತಿರ್ತೀವಿ ನೋಡಿ ನಾವು, ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭೌತಿ ಶಂಕರ. ಒಬ್ಬ ಯೋಗಿಗೆ ನಾವು, ಒಬ್ಬ ಜಂಗಮನಿಗೆ ಪ್ರಸಾದವನ್ನ ಮಾಡಿಸಿದೀವಿ ಅಂದ್ರೆ ಇಡೀ ವಿಶ್ವವೇ ತೃಪ್ತಿ ಆಗ್ತದೆ. ಇಡೀ ವಿಶ್ವವೇ ತೃಪ್ತಿ ಆಗ್ತದೆ. ಅದಕ್ಕಾಗಿ ತತ್ವಬಲ್ಲ ಶಿವಯೋಗಿಗೆ ತುತ್ತು ಅನ್ನವನ್ನಿಕ್ಕಿದರೆ ಕೈಲಾಸ ಒತ್ತಿ ಇಟ್ಟಂತೆ ಸರ್ವಜ್ಞ. ಎಲ್ಲ ನೀವೆಲ್ಲ ಪ್ರಸಾದ ಮಾಡಿಸ್ತಿರ್ತೀರಿ, ತಾಯಂದ್ರು ಶರಣರು ಎಲ್ಲರೂ. ಒಬ್ಬ ಯೋಗಿಗಳಿಗೆ, ಶಾಸ್ತ್ರಕಾರರಿಗೆ, ಅನುಭವಿಗಳಿಗೆ ಆ ಪ್ರಸಾದ ಎಲ್ಲಿ ಮುಟ್ತದ ಅಂತಂದ್ರೆ ಕೈಲಾಸಕ್ಕೆ ಹೋಗುತ್ತದೆ. ಹಾಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ನಾನು ಅಂತ ಸೂಕ್ಷ್ಮಾತಿ ಅಹಂಕಾರ ಇರ್ತದ, ಆ ಅಹಂಕಾರವನ್ನೆಲ್ಲ ನಾಶ ಮಾಡ್ತಾರೆ. ಹೀಗೆ ಸಿದ್ಧಲಿಂಗೇಶ್ವರರು ಕೂಡ ಮತ್ತೊಬ್ಬ ಶರಣ
2400 ಬಾಳೆಹಣ್ಣು ತರ್ತಾನ, 800 ಎಳ್ನೀರು ತರ್ತಾನ. ಎಲ್ಲವನ್ನು ಕೂಡ ಸಿದ್ಧಲಿಂಗೇಶ್ವರ್ ಸ್ವೀಕಾರ ಮಾಡ್ತಾರೆ. ಒಂದಲ್ಲ ಎರಡಲ್ಲ ಹಲವಾರು ರೀತಿಯಿಂದ ಇವರೇನದಾರಲ್ಲ ಈ ದುಷ್ಟರು ಅಥವಾ ಈ ಕುಹಕಿಗಳು ಯಾವುದೇ ರೀತಿಯಿಂದ ಇವರು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರು ಯೋಗಿಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ನಾವು ನಪಾಸಾಗಿ ಬರ್ತೀವಿ. ಅದಕ್ಕಾಗಿ ಯೋಗಿಗಳನ್ನು ಯಾವ ಕಾಲಕ್ಕೂ ಕೂಡ ನಾವು ಪರೀಕ್ಷೆ ಮಾಡಬಾರದು. ಒಂದು ವೇಳೆ ಮಾಡಿದೀವಿ ಅಂತಂದ್ರೆ ರವರವ ನರಕ ಕಾಣ ಅಂತ ಅಂತಹ ದಿಸೆಯಲ್ಲಿ ಸಿದ್ಧಲಿಂಗೇಶ್ವರರು ಅನಂತ ರೀತಿಯಿಂದ ಉಪದೇಶವನ್ನು ಮಾಡ್ತಾ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸ್ತಾ 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 ಆ ಹೇರೂರು ಗ್ರಾಮದೊಳಗ ಇರ್ತಾರ. ಹೇರೂರು ಗ್ರಾಮದ ಸದ್ಭಕ್ತರನ್ನ ಉದ್ಧಾರ ಮಾಡಿ ಮುಂದೆ ಪುಲಿಯೂರಿಗೆ ಹೋಗುವಂಥವ್ರ ಯಾವ ರೀತಿಯಿಂದ ಆ ಪುಲಿಯೂರಿಗೆ ಹೋಗ್ತಾರೆ ಅನ್ನುವಂಥ ವಿಷಯ ನಾವು ನೀವೆಲ್ಲ ನಾಳಿನ ದಿನ ನೋಡೋಣ ಅಂತೇಳಿ ತಿಳಿಸ್ತಾ